ಅವಳು ಕೋಣೆಗೆ ಹೆಜ್ಜೆ ಹಾಕಿದ ಸಮಯ ಅದೊಂದು ಬೆಂಕಿಯು ಗಾಳಿಯಲ್ಲಿ ಉಡಿತಿರುವಂತಿತ್ತು. ಅವಳ ರೆಡ್ಡಿ ಸೀರೆ ಕಂಚಿನಂತೆ ಮೆರೆದಂತಿತ್ತು. ಪ್ರತಿಯೊಂದು ಹೆಜ್ಜೆಯೂ ಮುಗ್ಧತೆಯಲ್ಲ, ಅದು ನಗ್ನ ಉತ್ಸಾಹದಲ್ಲಿ ತುಂಬಿತ್ತು. ಪ್ರತಿಯೊಂದು ನಡಿಗೆ ಅದು ಕೇವಲ ಸಾಗಣೆಯಲ್ಲ, ಅದೊಂದು ಬೆಂಕಿ ಶುರುವಾಗುವ ಘಳಿಗೆ. ಮೇಲೆ ಫ್ಯಾನ್ ನಿಧಾನವಾಗಿ ಸುತ್ತುತ್ತಿತ್ತು, ಆದರೆ ಕೋಣೆಯಲ್ಲೆಲ್ಲ ಉರಿಯುತ್ತಿತ್ತು. ಅವನು ಹಾಸಿಗೆಯ ತುದಿಯಲ್ಲಿ ಕುಳಿತುಕೊಂಡಿದ್ದ. ತಾಳ್ಮೆಯ ನೋಟದ ಹಿಂದೆ ಜ್ವಾಲೆಯಿದ್ದು ಬಿಟ್ಟಿತ್ತು. ಅವನ ಕಣ್ಣು ಅವಳ ಮೈ ತುಂಬ ಉಡಿದ ಸೀರೆಗೋ ಅದರ ತೆಳ್ಳನೆಯ ಗಾತ್ರವನ್ನೇ ನೋಡುವಂತೆ ಹೊತ್ತಿಹೋದ. ಇಂಗಿತಗಳ ಜ್ವಾಲೆಯ ಮೊದಲ ಕಿರಣ. ಅವಳು ತಡೆಯಾಗಿ ನಿಂತಳು. ಒಂದು ಬೆರಳು ತನ್ನ ಕಾಲರ್ ಬೋನ್ ಮೇಲೆ ಸಾದೆ ನಿಧಾನವಾಗಿ ಚುಕ್ಕಿ ಹಾಕಿದಳು. ಸೀರೆ ಪಲ್ಲು ನಿಧಾನವಾಗಿ ಬಿದ್ದುಕೊಂಡಿತ್ತು. ಅವಳ ನಿಶ್ಶಬ್ದ ನಿರೀಕ್ಷೆಯಂತೆ. ಯಾವ ಮಾತುಗಳೂ ಇಲ್ಲ. ಶಬ್ದವಿಲ್ಲದ ವಾತಾವರಣದಲ್ಲೇ ಎಲ್ಲ ಹೇಳಿಬಿಟ್ಟಿದ್ದವು. ತಾಳ್ಮೆಯಂತೂ ಈಗ ಇಳಿದಿತ್ತು. ಅವನು ಎದ್ದನು. ಆತುರವಿಲ್ಲದ ಆದರ್ಶವೊಂದು ಅವನ ನಡೆಗೆ ಇತ್ತು. ಒಂದು ರಂಧ್ರದ ಗಾಳಿ ಅವರ ಉಸಿರಿಗೆ ತಾಕಿ ಹೊಯ್ದಿತ್ತು. ತುಟಿಗಳ ಪೊಂಗಣೆ ಮುನ್ನ. ಬೆರಳುಗಳು ಕೂದಲಿನಲ್ಲಿ ಸೆರೆಯಾದವು. ಪಾದಗಳು ಬೆಚ್ಚಗಿನ ಚರ್ಮದ ಮೇಲೆ ಅಪ್ಪಿಕೊಂಡವು. ಆ ಮುದ್ದು ಆಳವಾದದ್ದು. ಉಸಿರೆಳೆದಂತೆ ಉಗ್ರವಾದ ಆ ಕ್ಷಣ. ಅದು ಕೇವಲ ಮುದ್ದು ಅಲ್ಲ, ಅದು ಸಂಪೂರ್ಣ ಶರಣಾಗತಿ. ಹೊರಗೆ ಗರ್ಜನೆಯುಂಟಾಯಿತು. ನೆಪದಂತೆ ಪ್ರಕೃತಿ ಕೂಡ ಪ್ರತಿಕರಿಸಿದಂತೆ. ಅವಳ ಕೈಯವನ ಬಾಯಿಯಿಂದ ಕೆಳಗೆ ಹಾದು ಬೆನ್ನಿನ ಮೇಲೆ ಕುಣಿದಾಗ ಅವನ ಅಂಗಿ ತೆರೆದಿದ್ದು, ಎದೆ ಕಣ್ಣುಗೆಡ್ಡಂತೆ ಜಿಗಿದು ಬಂತು. ಅವಳು ತನ್ನ ಬೆರಳುಗಳಿಂದ ಅವನ ಚರ್ಮದ ಮೇಲೊಂದು ಕತೆ ಬರೆದಂತಿದ್ದಳು. ಅವರು ಹಾಸಿಗೆಯ ಮೇಲೆ ಬಿದ್ದರು. ನಗು ಉಸಿರಾಟದ ನಡುವೆ ನಿಶ್ಶಬ್ದವಾಗಿ ಜಾರಿದ ಚುಂಬನ. ಅವಳ ಅಂಗಳಿ ಮಂಕಾಗಿತ್ತು. ಅವನ ಅಂಗಿ ನೆರೆದು ಬಿದ್ದಿತ್ತು. ಹಾಸಿಗೆಯ ಮೇಲೆ ಅವರ ಶರೀರಗಳು ಕಾಗದದಂತೆ ಜೋಡಣೆಯಾಗಿ ಮೂಡಿದ್ದವು. ಅದೊಂದು ಚಿತ್ರವಾಗಿತ್ತು, ಅಭಿಪ್ರಾಯದಿಂದ ತುಂಬಿದ ಚಿತ್ರ. ಸಮಯ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತು. ಜಗತ್ತು ಹೊರಗೆ ತನ್ನದೇ ಆದ ಚಲನೆಗೆ ತೊಡಗಿದ್ದರೂ ಈ ಕೋಣೆಯಲ್ಲಿ ಕೇವಲ ಉಸಿರಾಟ, ಒಂದು ಮೃದುವಾದ ನಿಶ್ವಾಸ, ಬಿಕ್ಕಿದ ನಿಶ್ಶಬ್ದ. ಬೆಚ್ಚಗಿನ ಉರಿಯೊಂದಿಗೆ ಕಾಲ ನಿಂತಿದ್ದಂತೆ, ಬೆನ್ನು ಮೇಲಿ ಬೆವರು ಹರಿಯುತ್ತಿದ್ದ ಹಾಗೆ ಪ್ರೀತಿಯ ತೇವದ ಛಾಯೆ ಇದ್ದಿತ್ತು. ಅವಳವನ ಪಕ್ಕದಲ್ಲಿ ಮಲಗಿದ್ದಳು, ಬೆನ್ನು ಬಾಗಿ ಬಿಲ್ಲಾಗಿ ಹೊಳೆದಂತೆ. ಅವನ ಬೆರಳು ಅವಳ ಬೆನ್ನು ಹಾದು ಹೋಗಿದ್ದು ತವಕದ ಲಯದಲ್ಲಿ. ಶಬ್ದವಿಲ್ಲ, ಆದ್ರೆ ಆ ನಿಶ್ಶಬ್ದತೆಯಲ್ಲೇ ಗಂಭೀರತೆ ಹೊತ್ತಿತ್ತು. ಅದು ಸ್ಪಷ್ಟವಾಗಿ ಹೇಳುತ್ತಿದ್ದದು, ಈ ಸಂದರ್ಭ ಎಂದೆಂದಿಗೂ ಮರೆಯಲಾಗದ ಅನುಭವ. ಅವಳು ತಿರುಗಿ ಅವನತ್ತ ನೋಡಿದಳು. ಕಣ್ಣುಗಳಲ್ಲಿ ಚಂಚಲ ಕಿಡಿ ಹೊತ್ತಿತ್ತು. ಇದು ಎಷ್ಟರ ಮಟ್ಟಿಗೆ ಅಂತ ನೀನು ಅನ್ಕೊಂಡಿದ್ಯಾ ಎನ್ನುತ್ತಾಳೆ, ನಗು ಉಕ್ಕುತ. ಆ ಕ್ಷಣದಲ್ಲಿ ಅವನು ಅರಿತುಕೊಂಡನು, ಈ ರಾತ್ರಿ ಇಷ್ಟಕ್ಕೆ ಮುಗಿಯಲ್ಲ. ಅವಳು ಅವನ ಮೇಲೆ ಏರಿದಳು, ನಿಧಾನವಾಗಿ, ಬೆಂಕಿ ಮತ್ತೆ ತನ್ನನ್ನು ಬಿಂಬಿಸಿಕೊಳ್ಳುವಂತೆ. ಅವಳ ತುಟಿಗಳು ಅವನ ಮುಂಭಾಗಕ್ಕೆ ಬಂದವು. ಕೂದಲು ಅವನ ಮುಖದ ಮೇಲೆ ಬೀಳುತ್ತಿತ್ತವು. ಅವನ ಕೈಗಳು ಅವಳ ಕೈಗಳಡಿಯಲ್ಲಿ ತಡೆಹಿಡಿಯಲ್ಪಟ್ಟಿದ್ದವು. ಈ ಬಾರಿ ಅವಳು ಅಧಿಕಾರದಲ್ಲಿದ್ದಳು, ಮತ್ತು ಅವನ ಸಂತೋಷದಿಂದ ಶರಣಾಗಿದ್ದನು.